ಕಾಸ್ಟ್ ಐರನ್ ಹಂಚು ತವಾ ಅಂತ ಏನು ಹೇಳ್ತೀರಾ, ಅದು ಕಬ್ಬಿಣದ ಹಂಚನ್ನು ಸೀಸ್ನಿಂಗ್ ಮಾಡೋದು ಹೇಗೆ. ಹೌದು, ಕೆಲವು ಕಡೆ ಆನ್ಲೈನಲ್ಲಿ ಕೊಟ್ಟಿರ್ತಾರೆ, ಇದು ಆಲ್ರೆಡಿ ಸೀಸ್ನಿಂಗ್ ಆಗಿದೆ, ಪ್ರೀ ಸೀಸ್ನಿಂಗು ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಾರೆ. ಓಕೆ, ಹಾಗಿದ್ದು ಬಳಸಿದ್ದೀವಿ, ನಮಗೇನು ಈ ಥರ ಬೇಕಿಲ್ಲ ಅಂದರೆ ಓಕೆ. ಇಲ್ಲ ಮಾಡಬೇಕು ಹೇಗೆ ಅನ್ನೋದಾದರೆ ಇಲ್ಲಿ ಒಂದು ಸಿಂಪಲ್ ಮೆಥಡು. ನಾನು ಕೂಡ ಅಲ್ಲಿ ಇಲ್ಲಿ ನೋಡಿ ಕೇಳಿ ನಮ್ಮ ದೊಡ್ಡಮ್ಮ ಸುಮಾರು 30-40 ವರ್ಷ ಈ ಥರದ ಹಂಚು ಬಳಸಿದ್ದನ್ನು ನಾನು ನೋಡಿದ್ದೆ. ಅವರು ಉಪ್ಪು ಲಿಂಬು ಹಾಕಿದ್ದನ್ನು ಕೂಡ, ನಿಂಬೆಹಣ್ಣು ಅದನ್ನು ಕೂಡ ನೋಡಿದ್ದೆ. ಸೊ ಮೊದಲು ಹೊಸ ಹಂಚನ್ನು ಸೋಪಲ್ಲಿ ತೊಳ್ಕೊಂಡ್ಬಿಡಿ, ತಂತಿ ನಾರು ಹಾಕಬೇಡಿ, ನಾರ್ಮಲ್ ಸ್ಪಂಜ್ ನಾರಲ್ಲಿ ತೊಳಿರಿ. ಅದಾದಮೇಲೆ ಅದನ್ನು ಚೆನ್ನಾಗಿ ಒರೆಸಿ ಈ ಥರ ಯಾವುದೇ ತಿನ್ನೋ ಎಣ್ಣೆ, ಎಡಿಬಲ್ ಆಯಿಲ್ ಯಾವುದಾದ್ರೂ ಓಕೆ, ಅದನ್ನು ಸವರಿಬಿಟ್ಟು ನೆನಪಿಡಿ, ಸಿಮ್ ಉರಿ ಮೇಲೆ ಇಡಿ, ದಯವಿಟ್ಟು ಹೈಯಲ್ಲ, ಸಿಮ್ ಉರಿ ಮೇಲಿಟ್ಟು ಸುಮಾರು 4-5 ನಿಮಿಷ ಕಾಯಿಸಬೇಕು. ಹೀಗೆ ಕಾಯಿಸಿದಾಗ ಅದರ ಸ್ಮೆಲ್, ಕೆಮಿಕಲ್ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದರ ತುದಿ, ಎಡ್ಜು ಮತ್ತು ಹಿಂಭಾಗ ಕೂಡ ಸೌರಿ ಆಮೇಲೆ ಓಕೆ, ಹೀಟ್ ಇರೋವಾಗ ಸೌರಿ ಆಫ್ ಮಾಡಿಡಿ, ಮತ್ತು ಒಲೆ ಮೇಲೆ ಇಡಬೇಡಿ, ಯಾಕಂದರೆ ಬೆಂಕಿ ಹತ್ತೋ ಸಾಧ್ಯತೆ ಇರುತ್ತೆ. ಏನಂತಂದರೆ ಆ ಕೆಮಿಕಲ್ ಸ್ಮೆಲ್ಲೆಲ್ಲ ಹೋಗಲಿ ಫಸ್ಟು ಟೈಮ್ ಅಂತ ಅಷ್ಟೇ. ಅಗೇನ್ ಈ ಥರ ಸವರಿ ಎಲ್ಲ ಆದಮೇಲೆ ಮತ್ತೊಮ್ಮೆ ನೀಟಾಗಿ, ಬಿಸಿನೀರೇನು ಬೇಡ, ತಣ್ಣೀರಲ್ಲೇ ತೊಳಿರಿ ಆರಾಮಾಗಿ. ಯಾವ ಪಾತ್ರೆ ಸೋಪ್ ನೀವು ಬಳಸ್ತೀರಾ ಅದರಲ್ಲಿ ತಣ್ಣೀರಲ್ಲಿ ತೊಳೆದು ಒರೆಸಿಡಿ. ಪ್ರತಿ ಸರಿ ತೊಳೆದಾಗಲೂ ನೆನಪಿಡಿ, ಈ ಹಂಚನ್ನು ಒಣ ಬಟ್ಟೆಯಲ್ಲಿ ಒರೆಸ್ಬೇಕು, ಇಲ್ಲಾಂದರೆ ಜಂಗ್ ಹಿಡಿಯೋದು, ರಸ್ಟ್ ಹಿಡಿಯೋದು ಅಂತೀವಲ್ಲ, ಆ ಥರ ಆಗುತ್ತೆ. ಇದನ್ನು ತಗೊಂಡಾಗ ಒಬ್ಬೊಬ್ರು ಒಂದೊಂದು ಐಟಮ್ ಹೇಳ್ತಾಯಿದ್ರು, ಅನ್ನದ ಗಂಜಿ ಹಾಕಿ, ಉಪ್ಪು ಹಾಕಿ, ಈರುಳ್ಳಿ ಹಾಕಿ ಇತ್ಯಾದಿ ಇತ್ಯಾದಿ ಅಂತ. ಎಲ್ಲನೂ ಮಾಡಿದ್ರಾಯ್ತು, 1 by 1 ಹಂಚು ಸರಿ ಹೋದರೆ ಸರಿ, ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಲೆಟ್ಸ್ ಡೂ ಅನ್ನೋ ಥರ. ನೆಕ್ಸ್ಟ್ ಡೇ ಏನು ಮಾಡಿದೆ ನಾನು, ಮೆಥೆಡು ಈರುಳ್ಳಿ ಮತ್ತು ಉಪ್ಪು. ಒಂದು ದೊಡ್ಡ ಈರುಳ್ಳಿ ತೊಗೊಳ್ಳಿ, ಓಕೆ, ಅದನ್ನು ಸಣ್ಣಗೆ ಹೆಚ್ಕೊಳ್ಳಿ, 1 ಚಮಚ ಉಪ್ಪು ಹಾಕ್ಕೊಳ್ಳಿ, ಅಗೇನ್ ಎಣ್ಣೆ ಹಾಕ್ಕೊಳ್ಳಿ, ಬರೀ ಈರುಳ್ಳಿ ಅಲ್ಲ, ದೊಡ್ಡ ಈರುಳ್ಳಿ ಜೊತೆಗೆ 1 ಚಮಚ ಉಪ್ಪು, 1 ಚಮಚ ಎಣ್ಣೆ ಹಾಕ್ಕೊಂಡು ಸಿಮ್ ಮತ್ತು ಸಣ್ಣ ಉರಿಯಲ್ಲಿ ತಾಳಿಸ್ಕೊಳ್ಳಿ. ಈ ಈರುಳ್ಳಿ ಪೂರ್ತಿ ಕೆಂಪಗಾಗತ್ತೆ. ಈ ಕೆಂಪಗಾದ ಈರುಳ್ಳಿನ ಆಮೇಲೆ ಚೆಲ್ರಿ. ಅಗೇನ್ ಈ ಥರ ತಾಳ್ಸಾದ್ಮೇಲೆ, ಈ ಥರ 2-3 ದಿನವೂ ಮಾಡ್ಕೋಬಹುದು ನೀವು, ಆದರೆ ನಾನು 2 ದಿನ ಮಾಡಿದ್ದಷ್ಟೇ ಇದನ್ನು. ಅಷ್ಟೊತ್ತಿಗೆ ಅದು ಹಂಚು ದೋಸೆ ಬಂತು ನನಗೆ, ಸೊ ಐ ಆಮ್ ಹ್ಯಾಪಿ. ತಾಳಿಸಿ ಚೆಲ್ಲಿ ಇದನ್ನು, ಮತ್ತು ನೀಟಾಗಿ ತೊಳೆದು ಒರೆಸಿಡಿ. ಅದಾದಮೇಲೆ ಅನ್ನದ ಗಂಜಿನೂ ನಾನು ಮಾಡಿದೆ ಸೀಸ್ನಿಂಗಿಗೆ. ಅನ್ನದ ಗಂಜಿ, ಅನ್ನ ಎಲ್ಲ ಇಲ್ಲಿ ಆ ಥರ ಎಲ್ಲಿ ಮಾಡ್ತೀವಿ ನಾವು, ಈಗೆಲ್ಲ ಮಾಡೋದಿಲ್ಲ. ಸೊ ಹೀಗಾಗಿ ನಾನೇನು ಮಾಡಿದೆ, ಒಂದು ಬಟ್ಲು ಅಕ್ಕಿ ಹಿಟ್ಟು ಕದಡ್ಕೊಂಡ್ಬಿಟ್ಟು ನೀರಾಗಿ ಅದು ಹಂಚಿನ ಮೇಲೆ ಹಾಕಿದೆ, ಕೈ ಆಡಿಸ್ತಾ ಇದ್ದೆ, ಗಂಜಿ ಥರ ಆಯಿತು. ಇದನ್ನು ಸುಮಾರು ಒಂದು 5-10 ನಿಮಿಷ ನಾನು ಕುದಿಸ್ದೆ ಸಿಮ್ ಉರಿನಲ್ಲಿಟ್ಟು. ನೆಕ್ಸ್ಟ್ ಡೇ ದೋಸೆಗೆ ಹಾಕಿದೆ. ಅಯ್ಯೋ, ಫಸ್ಟ್ ದೋಸೆ ತೆಗಿಬೇಕಾದ್ರೆ ಭಯನೇ ಆಗಿತ್ತು, ಹೋಯ್ತು ಈ ದೋಸೆ ಅಂತ ಅನ್ಕೊತಾ ಇದ್ದೆ, ಯಾಕಂದರೆ ಹಾಗಾಗಿದ್ದು ನಾನು ನೋಡಿದ್ದೀನಿ ಸುಮಾರು ಕಡೆಗೆ. ಬಟ್ ತುಂಬ ಚೆನ್ನಾಗಿ ಬಂತು ದೋಸೆ. ನೀವು ನಾನ್ ಸ್ಟಿಕ್ಕಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಪೇಪರ್ ದೋಸೆ ಗರಿ ಗರಿ ಆ ಥರ ಎಲ್ಲ ಬರೋಲ್ಲ, ತೀರ ತೆಳ್ಳಗೆ ಸವಿತಾ ಬರುತ್ತೇನೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಂತಲೂ ಹಾಕಕ್ಕೆ ಹೋಗಬೇಡಿ, ಮೀಡಿಯಮ್ ದಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬಂತು. ಎಣ್ಣೆ ಮೀಡಿಯಮಾಗಿ ಹಾಕ್ಕೋಬೋದು. ಸ್ಪೆಷಲಿ ದಾವಣಗೆರೆ ಬೆಣ್ಣೆ ದೋಸೆ ಟೆಕ್ಸ್ಚರ್ ಮಾತ್ರ ಸೂಪರಾಗಿ ಬರುತ್ತೆ ಈ ಹಂಚಲ್ಲಿ. ಒಂಥರ ಅದೇ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ, 2 ಮಾತಿಲ್ಲ. ನೀವು ಸ್ವಲ್ಪ ತುಪ್ಪ ಬೆಣ್ಣೆ ಹಾಕ್ಕೊಂಡು ಮಾಡ್ಕೊಂಡ್ರಂತೂ ಸೂಪರ್ ದೋಸೆ ಬರುತ್ತೆ. ಟ್ರೈ ಮಾಡಿ. ಕಾಸ್ಟ್ ಐರನ್ ಕಬ್ಬಿಣದ ಹಂಚಿನ ಕಾವಲಿಯ ದೋಸೆ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಇಂಥವೆಲ್ಲ ಮಾಡ್ತಾ ಇರಬೇಕು. ಏನಂತೀರ? ದಿ ಬೆಸ್ಟ್ ದೋಸೆ.